ಐಪಿಎಲ್ನಲ್ಲಿ ನಡೀತಾ ಇದೆಯಾ ಮ್ಯಾಚ್ ಫಿಕ್ಸಿಂಗ್? ಮುಂಬೈ ಋಣ ತೀರಿಸಿದ್ರ ಇಶಾನ್ ಕಿಶನ್? ಔಟ್ ಆಗದಿದ್ರು ಮೈದಾನದಿಂದ ಹೊರ ನಡೆದಿದ್ದು ಯಾಕೆ? ಐಪಿಎಲ್ನಲ್ಲಿ ಮ್ಯಾಚ್ ಫಿಕ್ಸಿಂಗ್ ನಡೀತಾ ಇದೆಯಾ? ಇಂತಹದ್ದೊಂದು ಅನುಮಾನ ಹಲವಾರು ದಿನಗಳಿಂದ ಹುಟ್ಟಿಕೊಂಡಿದೆ. ಸೋಷಿಯಲ್ ಮೀಡಿಯಾದಲ್ಲೂ ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ. ಇದಕ್ಕೆ ಪೂರಕವಾಗಿರುವಂತಹ ಘಟನೆಗಳು ಸಹ ಮ್ಯಾಚ್ನಲ್ಲಿ ನಡೀತಾ ಇವೆ. ಇಲ್ಲಿ ತಾಜಾ ಉದಾಹರಣೆ ಅಂದ್ರೆ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಮುಂಬೈ ಇಂಡಿಯನ್ಸ್ ನಡುವೆ ನಡೆದ ಪಂದ್ಯ. ಈ ಪಂದ್ಯದಲ್ಲಿ ಹೈದರಾಬಾದ್ ತಂಡ ಹೀನಾಯವಾಗಿ ಸೋಲು ಕಂಡಿತು. ಆರಂಭಿಕ ಆಟಗಾರರು 2ಕ್ಕಿಂತ ಹೆಚ್ಚು ಅಂಕಿ ದಾಟೋದಕ್ಕೆ ಪರದಾಡಿದ್ರು. ಪೆವಿಲಿಯನ್ ಪರೇಡ್ ನಡೆಸ್ತಾ ಇದ್ರು. ಇಲ್ಲಿ ಮುಂಬೈ ಬೌಲರ್ಗಳು ಆರಂಭದಲ್ಲಿಯೇ ಬಿಗಿಯಾದ ಹಿಡಿತ ಸಾಧಿಸಿ ಹೈದರಾಬಾದ್ನ ದಾಂಡಿಗರನ್ನು ಕಟ್ಟಿ ಹಾಕಿದ್ರು. ಇವತ್ತು ಹೋಮ್ ಗ್ರೌಂಡ್ನಲ್ಲಿ ಹೈದರಾಬಾದ್ ದಾಂಡಿಗರು ಘರ್ಜಿಸುತ್ತಾರೆ ಅಂತ ಅಭಿಮಾನಿಗಳು ಬಂದ್ರು. ಆದ್ರೆ ಅಲ್ಲಾಗಿದ್ದೇ ಬೇರೆ. ಚರ್ಚೆಗೆ ಗ್ರಾಸವಾದ ಇಶಾನ್ ಕಿಶನ್. ಅಪೀಲ್ ಮಾಡೋಕ್ಕೂ ಮುನ್ನವೇ ಪೆವಿಲಿಯನ್ ಪರೇಡ್. ಅದು ಪಂದ್ಯದ 3ನೇ ಓವರ್ನ ಮೊದಲ ಎಸೆತ. ಇಲ್ಲಿ ದೀಪಕ್ ಚಹರ್ ಎಸೆದ ಚೆಂಡು ಇಶಾನ್ ಕಿಶನ್ ಸಮೀಪದಿಂದ ಕೀಪರ್ ಕೈ ಸೇರಿತ್ತು. ಹೊಡೆಯಲು ಪ್ರಯತ್ನಿಸಿ ವಿಫಲರಾದ ಇಶಾನ್ ಕಿಶನ್ ಅವರು ನೇರವಾಗಿ ಪೆವಿಲಿಯನ್ನತ್ತ ನಡೆದರು. ಒಂದು ಬದಿಯಿಂದ ಮುಂಬೈ ಇಂಡಿಯನ್ಸ್ ನಾಯಕ ಹಾರ್ದಿಕ್ ಪಾಂಡ್ಯ ಅಂಪೈರ್ಗೆ ಅಪೀಲ್ ಮಾಡಿದ್ರು. ಇಲ್ಲಿ ಇಶಾನ್ ಕಿಶನ್ ತೆರಳುವುದನ್ನು ನೋಡಿ ಅಂಪೈರ್ ಸಹ ಕೈ ಮೇಲೆ ಎತ್ತುತ್ತಾರೆ. ಈ ವೇಳೆ ಇಶಾನ್ ಕಿಶನ್ ಕಡೆ ತೆರಳಿದ ಹಾರ್ದಿಕ್ ಪಾಂಡ್ಯ ತಲೆ ಸವರಿ ಏನೋ ಹೇಳಿದ್ರು. ಇಶಾನ್ ತಮ್ಮ ಪಾಡಿಗೆ ಪೆವಿಲಿಯನ್ ಸೇರಿಕೊಂಡ್ರು. ಇದು ಮೈದಾನದಲ್ಲಿ ನಾಟಕೀಯ ದೃಶ್ಯವನ್ನು ಸೃಷ್ಟಿ ಮಾಡಿತ್ತು. ಅಲ್ಟ್ರಾ ಎಡ್ಜ್ನಲ್ಲಿ ಏನಾಯ್ತು? ಬ್ಯಾಟಿಗೆ ತಾಕದ ಚೆಂಡು. ಇಶಾನ್ ಕಿಶನ್ ಹೋಗಿದ್ದು ಯಾಕೆ? ಇದೇ ನೋಡಿ $1 ಮಿಲಿಯನ್ ಪ್ರಶ್ನೆ. ಇಲ್ಲಿ ಚೆಂಡು ಬ್ಯಾಟಿಗೂ ತಾಗಿಲ್ಲ, ಪ್ಯಾಡ್ಗೂ ತಾಗಿಲ್ಲ, ಏನು ಸೌಂಡ್ ಕೂಡ ಕೇಳಿಸ್ಲಿಲ್ಲ. ಆದ್ರೂ ಇಶಾನ್ ಕಿಶನ್ ಪೆವಿಲಿಯನ್ ಕಡೆ ನಡೆದಿದ್ರು. ಇದು ಅಂಪೈರ್ಗೂ ಅಚ್ಚರಿ ಮೂಡಿಸ್ತು. ಹೀಗಿರುವಾಗ ರಿವ್ಯೂ ತೆಗೆದುಕೊಂಡಿದ್ರು ಅವರು ನಾಟ್ಔಟ್ ಆಗಿ ಉಳಿತಾ ಇದ್ರು. ಅದು ಅಲ್ಲದೆ ಹೈದರಾಬಾದ್ ತಂಡ ಸಂಕಷ್ಟದಲ್ಲಿ ಇತ್ತು. ಇಂತಹ ಟೈಮ್ನಲ್ಲಿ ಬ್ಯಾಟ್ಗೆ ಬಾಲ್ ತಾಗದೇ ಇದ್ರು ಪೆವಿಲಿಯನ್ ಕಡೆ ಹೋಗಿದ್ದು ಯಾಕೆ? ಇಲ್ಲಿ ಮ್ಯಾಚ್ ಫಿಕ್ಸಿಂಗ್ ನಡೀತಾ ಇದೆಯಾ? ಈ ಹಿಂದೆ ಮುಂಬೈ ತಂಡದಲ್ಲಿ ಆಡಿದ್ದ ಇಶಾನ್ ಕಿಶನ್ ಈಗ ಆ ಋಣವನ್ನು ತೀರಿಸಿದ್ದಾರೆ. ಇದೇ ರೀತಿ ಸಾಲು ಸಾಲು ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಇಲ್ಲಿ ಐಪಿಎಲ್ ಪಂದ್ಯಗಳಲ್ಲಿ ಮ್ಯಾಚ್ ಫಿಕ್ಸಿಂಗ್ ನಡೀತಾ ಇದೆ ಅನ್ನೋದಕ್ಕೆ ಪೂರಕವಾಗಿರುವಂತಹ ಘಟನೆ ಇದಾಗಿತ್ತು. ಇಲ್ಲಿ ಬೌಲರ್ ಮೊದಲು ಅಪೀಲ್ ಸಹ ಮಾಡದೇ ಇದ್ರು ಬ್ಯಾಟ್ಸ್ಮನ್ ಯಾಕೆ ಹೋದ್ರು ಅಂತ ಅಭಿಮಾನಿಗಳು ತಲೆ ಕೆದರಿಕೊಂಡಿದ್ದಾರೆ. ಅದೇನೇ ಇದ್ರೂ ಐಪಿಎಲ್ ನಲ್ಲಿ ಇಂತಹ ಘಟನೆಗಳು ಪದೇ ಪದೇ ನಡೀತಾ ಇರೋದಕ್ಕೆ ಊಹಾಪೋಹಗಳ ಸೃಷ್ಟಿಗೂ ಕಾರಣವಾಗಿದೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.